ನಮಸ್ಕಾರ ಗೆಳೆಯರೇ. ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಎಮ್ಕಾ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಮತ್ತೊಂದು ಹೊಸ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯಡಿ ಭಾರತವು ಆರಂಭದಲ್ಲಿ ಎಷ್ಟು ಯುದ್ಧ ವಿಮಾನಗಳನ್ನು ನಿರ್ಮಿಸಲಿದೆ ಮತ್ತು ನಂತರದಲ್ಲಿ ಮುಂದೇನು ಮಾಡಲಿದೆ ಅನ್ನೋದನ್ನ ಅವರು ವಿವರಿಸಿದ್ದಾರೆ. ಇತ್ತೀಚೆಗೆ ಮೋದಿ ಸರ್ಕಾರವು ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಎಮ್ಕಾ ಪ್ರೋಗ್ರಾಂಗೆ ಒಂದು ವಿಶೇಷ ಅನುಮೋದನೆ ನೀಡಿದ್ದು, ಈ ಕ್ರಮವು ಭಾರತದ ಆತ್ಮನಿರ್ಭರ ಭಾರತ ಅಭಿಯಾನವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಈ ಪ್ರೋಗ್ರಾಂ ಅನ್ನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA ಉದ್ಯಮಗಳ ಸಹಭಾಗಿತ್ವದಲ್ಲಿ ಜಾರಿಗೆ ತರಲಾಗುವುದು ಹಾಗೂ ಇದರಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್ನ ಕಂಪನಿಗಳಿಗೆ ಸಮಾನ ಅವಕಾಶಗಳು ಲಭಿಸಲಿವೆ. ಭಾರತ ಸರ್ಕಾರವು ತನ್ನ ಯಾವುದೇ ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಸೆಕ್ಟರ್ನ ಜೊತೆಗೆ ಪ್ರೈವೇಟ್ ಸೆಕ್ಟರ್ಗೂ ಅವಕಾಶ ನೀಡ್ತಾ ಇರುವುದು ಇದೇ ಮೊದಲು. ಎಮ್ಕಾ ಫೈಟರ್ ಜೆಟ್ನ ವಿಶೇಷತೆಗಳ ಬಗ್ಗೆ ಹೇಳುವುದಾದರೆ, ಈ ಪ್ರಾಜೆಕ್ಟ್ ಭಾರತದ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿದ್ದು, ಭಾರತೀಯ ವಾಯುಪಡೆಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗುತ್ತಿದೆ. ಈ ವಿಮಾನವು ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಸುಸಜ್ಜಿತವಾಗಿರುವುದರಿಂದ ಭಾರತವು ತನ್ನ ವಾಯುಗಡಿಗಳನ್ನು ಇನ್ನಷ್ಟು ಉತ್ತಮವಾಗಿ ಸುರಕ್ಷಿತವಾಗಿರಿಸಿಕೊಳ್ಳಲು ಸಾಧ್ಯವಾಗ್ತದೆ. ಯಾಕಂದ್ರೆ ಈ ಯುದ್ಧ ವಿಮಾನದಲ್ಲಿ ಸ್ಟೆಲ್ತ್ ತಂತ್ರಜ್ಞಾನವಿದ್ದು, ಇದು ರೆಡಾರ್ನಿಂದ ಪತ್ತೆಯಾಗುವುದನ್ನು ತಡೆಯುತ್ತದೆ. ಸೊ ಈ ಕಾರಣಗಳಿಂದಾಗಿ ಶತ್ರುಗಳು ಇದನ್ನ ಸುಲಭವಾಗಿ ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇದರ ಇನ್ನೊಂದು ವಿಶೇಷವೆಂದರೆ, ಇದು ಆಫ್ಟರ್ ಬರ್ನರ್ ಇಲ್ಲದೆ ಧ್ವನಿಯ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಹಾರುವ ಸಾಮರ್ಥ್ಯವನ್ನ ಹೊಂದಿದೆ ಹಾಗೂ ಇದರಲ್ಲಿ ಅಡ್ವಾನ್ಸ್ಡ್ ಸೆನ್ಸರ್ಸ್ಗಳು ಮತ್ತು ನ್ಯೂ ಜನರೇಷನ್ನ ಶಸ್ತ್ರಾಸ್ತ್ರಗಳನ್ನ ಅಳವಡಿಸಬಹುದಾಗಿದ್ದು, ಇದು ಮಲ್ಟಿ ರೋಲ್ ಏರ್ಕ್ರಾಫ್ಟ್ ಪಾತ್ರವನ್ನು ಕೂಡ ನಿರ್ವಹಿಸುತ್ತದೆ. ಇದರ ಜೊತೆಗೇನೆ ಇದರಲ್ಲಿ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವು ಅಳವಡಿಕೆಯಾಗಲಿದ್ದು, ವಿಮಾನವನ್ನು ಇದು ಇನ್ನಷ್ಟು ಪ್ರಬಲವಾಗಿಸುತ್ತದೆ. ಎಮ್ಕಾ ಅನ್ನ DRDOದ ADA ಸಂಸ್ಥೆ ಅಭಿವೃದ್ಧಿಪಡಿಸ್ತಾ ಇದ್ದು, 2030 ವೇಳೆಗೆ ಭಾರತೀಯ ವಾಯುಪಡೆಗೆ ವರ್ಲ್ಡ್ ಕ್ಲಾಸ್ ಇಂಡಿಜಿನಿಯಸ್ ವಿಮಾನ ಒದಗಿಸುವುದು ಇದರ ಗುರಿಯಾಗಿದೆ. ಇದು ರಾಫೇಲ್ ಅಥವಾ ಸುಖೋಯ್ನಂಥ ವಿಮಾನಗಳಿಗಿಂತ ಉನ್ನತ ವರ್ಗದಲ್ಲಿರಲಿದೆ ಹಾಗೂ ಇದರ ಮೂಲಕ ಭಾರತವು ಈಗ ವಿದೇಶಿ ರಾಷ್ಟ್ರಗಳ ಮೇಲಿನ ತನ್ನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡಲಿದೆ. ADA ಈ ಕಾರ್ಯಕ್ರಮವನ್ನ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಕಂಪನಿಗಳ ಸಹಭಾಗಿತ್ವದಲ್ಲಿ ನಡೆಸಲಿದ್ದು, 5ನೇ ತಲೆಮಾರಿನ ಈ ಯುದ್ಧ ವಿಮಾನವು ಹಲವು ವಿಶೇಷತೆಗಳನ್ನು ಹೊಂದಿರುತ್ತದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇದು ಮಧ್ಯಮ ತೂಕದ ವಿಭಾಗಕ್ಕೆ ಸೇರಿದ್ದು ಸುಮಾರು 25 ಟನ್ ತೂಕವಿರ್ತದೆ. ಇದು ರಾಫೇಲ್ ಮತ್ತು ಸುಖೋಯ್ಗಿಂತ ಚಿಕ್ಕದಾಗಿದ್ರೂ ಕೂಡ ಸಾಕಷ್ಟು ವೇಗವಾಗಿರಲಿದ್ದು, ಸುಮಾರು 1000 ಕಿಲೋಮೀಟರ್ಗಿಂತ ಹೆಚ್ಚು ರೇಂಜ್ ಮತ್ತು ಮ್ಯಾಕ್ 1.2+8 ವೇಗದಲ್ಲಿ ಹಾರಾಟ ನಡೆಸಲಿದೆ. ಇದರಲ್ಲಿ ಗಾಳಿಯಿಂದ ಗಾಳಿಗೆ, ಗಾಳಿಯಿಂದ ನೆಲಕ್ಕೆ ಮತ್ತು ಅಸ್ತ್ರ ಹಾಗೂ ಬ್ರಹ್ಮೋಸ್ ಎಂಜಿನ್ ಅಂತಹ ಸ್ಟೆಲ್ತ್ ಕ್ಷಿಪಣಿಗಳನ್ನು ಉಡಾಯಿಸಬಹುದು. ಇದರ ಇಂಜಿನ್ ಬಗ್ಗೆ ಹೇಳುವುದಾದರೆ, ಸ್ಟಾರ್ಟಿಂಗ್ ಅಲ್ಲಿ GF414 ಇಂಜಿನ್ ಅನ್ನ ಬಳಸಲಾಗುವುದು ಅಂತ ಹೇಳಲಾಗ್ತಾ ಇದೆ. ಆನಂತರ ಸ್ವದೇಶಿ AL-51 ಎಂಜಿನ್ ಅನ್ನ ಅಭಿವೃದ್ಧಿಪಡಿಸಲಾಗುವುದು. ಇದರೊಳಗೆ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾನಡ್ ಅರೆ AESA ರೆಡಾರ್ ಸಿಸ್ಟಮ್ ಅನ್ನ ಅಳವಡಿಸಲಾಗುವುದು. ಇದರಿಂದಾಗಿ ಶತ್ರುಗಳು ಇದನ್ನು ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಿಶ್ಚಯವಾಗಿ ಭಾರತದ ಎಮ್ಕಾ ಪ್ರಾಜೆಕ್ಟು ಬಹುನಿರೀಕ್ಷಿತ ಪ್ರಾಜೆಕ್ಟ್ ಆಗಿದ್ದು, ಇದು ಭಾರತಕ್ಕೆ ಬಲಿಷ್ಠ ಮತ್ತು ಅತ್ಯಾಧುನಿಕ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನ ಒದಗಿಸುತ್ತದೆ. ಗೆಳೆಯರೇ, ಸರ್ಕಾರವು ಇದರಲ್ಲಿ ಖಾಸಗಿ ವಲಯವನ್ನು ಕೂಡ ಸೇರಿಸುವುದಕ್ಕೆ ಅನುಮೋದಿಸಿರುವುದರಿಂದ ಈ ಯೋಜನೆಯಲ್ಲಿ ಈಗ ವೇಗವನ್ನ ಕಾಣಬಹುದು. ನಮ್ಮ ರಕ್ಷಣಾ ಸಚಿವರು ತಿಳಿಸಿದಂತೆ ಮೊದಲು 5 ಪ್ರೋಟೋಟೈಪ್ಗಳನ್ನು ತಯಾರಿಸಿ ಹಾರಾಟ ನಡೆಸಲಾಗುವುದು ಹಾಗೂ ಅದರ ನಂತರ ಒಂದು ಬೃಹತ್ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಮಾಡುವುದಕ್ಕಾಗಿ ಭಾರತ ಸಿದ್ಧತೆ ನಡೆಸ್ತಾ ಇದೆ. ಸೊ ಗೆಳೆಯರೇ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.